ಸೆಕ್ಟರ್ ನಂಬರ್ 24 ಅಲ್ಲಿ ಟೆಂಟ್ ಹೌಸ್ ಅಂತ ಬಂದಿದ್ದೇವೆ. ಜನರಲ್ ಇದೆ, ಡಾರ್ಮೆಂಟ್ರಿ ತರ. ಇಲ್ಲಿ ಕೇವಲ 100 ರೂಪಾಯಿ ಒಬ್ಬರಿಗೆ 100 ರೂಪಾಯಿ ತಗೊಂತಾರೆ ಪರ್ ಡೇಗೆ. 24 ಅವರ್ಸ್ಗೆ ಬರೀ 100 ರೂಪಾಯಿ ಒಂದು ಬೆಡ್ಗೆ ಒಬ್ಬರಿಗೆ. ಆಧಾರ್ ಕಾರ್ಡ್ ತಗೊಂಡ್ರೆ ಆಧಾರ್ ಕಾರ್ಡ್ ಸಮೇತ ಅಲ್ಲಿ ಕೊಟ್ಟರೆ. अब 12 बजे से और एक दिन तो चलेगा क्या? 100 रुपये नहीं सर, अब 10 बजे है ना, अभी 3 तारीख। ಇವರು ಹರಿಹರದಿಂದ ಬಂದಂತಹ ಮುರಳೀಧರ್ ಅಂತ. ನಮಸ್ಕಾರ. ಇವರಿಗೆ ಇಲ್ಲಿ ಇರ್ತಕ್ಕಂಥ ಏನು ಫೆಸಿಲಿಟಿ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಅನಿಸಿಕೆ ಕೇಳೋಣ. ಬಹಳ ಚೆನ್ನಾಗಿ ಅನುಕೂಲ ಇದೆ. ಇಲ್ಲಿ ಓನ್ಲಿ 100 ರೂಪೀಸ್ ತಗೊಳ್ತಾರೆ. ಸೋಲೋ ಬಂದಿರ್ಬೋದು, ಫ್ಯಾಮಿಲಿ ಬಂದಿರ್ಬೋದು, ಎಲ್ರಿಗೂ ಬಹಳ ಅನುಕೂಲ ಇದೆ. ಮಲ್ಕೊಂಡು ಬೆಳಗ್ಗೆ ಅಲ್ಲಿ ಶೌಚಾಲಯಕ್ಕೂ ಬಹಳ ಅನುಕೂಲ ಇದೆ. ಮಾಡಿಕೊಂಡು ಈಗ ನಾವು ಗಂಗಾ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ, ಕಾಶಿ ಸ್ನಾನಕ್ಕೆ. ಭಾಳ ಅನುಕೂಲ ಇದೆ. ಬಂದವ್ರು ಯಾರು ಅಲ್ಲಿ ಇಲ್ಲಿ ರೂಮ್ ತಗೋಕ್ ಹೋಗ್ಬೇಡ್ರಿ. 5,000, 4,000, 3,000 ಈ ಥರ ಹೇಳ್ತಾರೆ. ಸೀದಾ ಬನ್ನಿರಿ, 100 ರೂಪೀಸ್ ಕೊಟ್ಟು ರಸೀದಿ ಹಾಕ್ಸಿದ್ರೆ 24 ಅವರ್ಸ್ ಟೈಮ್ ಇರುತ್ತೆ. ಇಲ್ಲಿ ಬಂದು ಉಳ್ಕೊಂಡು ಹೋಗ್ಬೋದು. ನಮಸ್ಕಾರ. ಈ ಡಾರ್ಮೆಟರಿ ಟೆಂಟ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಲೊಕೇಶನ್ ಹೇಳ್ಬೇಕಂದ್ರೆ, ಸೆಕ್ಟರ್ 24 ಹತ್ರ CRPF ಬೆಟಾಲಿಯನ್ ಸ್ಟೇ ಆಗ್ತಾ ಇದೆ. ಸೆಕ್ಟರ್ 24 ಹತ್ರನೇ ಅಲ್ಲಿ ಸೋಮೇಶ್ವರ ಟೆಂಪಲ್ ಇದೆ. ಲೊಕೇಶನ್ ಲ್ಯಾಂಡ್ಮಾರ್ಕ್ ಸೋಮೇಶ್ವರ ಟೆಂಪಲ್, ಸೆಕ್ಟರ್ 24 CRPF ಬೆಟಾಲಿಯನ್ ಸ್ಟೇ ಆಗಿದೆ. ಸೊ ಅಲ್ಲಿ ಕೇಳಿದರೆ ಯಾರಾದರೂ ಹೇಳ್ತಾರೆ ಈ ಡಾರ್ಮೆಟ್ರಿ ಎಲ್ಲಿ ಬರುತ್ತೆ ಅಂತಂದರೆ, ಇಲ್ಲಿ ಪರ್ ಹೆಡ್ 100 ರೂಪಾಯಿ, 100 ರೂಪೀಸ್ ಮಾತ್ರ ಇದೆ. ಇದು ಈ ಥರ ದೊಡ್ಡ ಟೆಂಟ್, ಈ ಥರ ಇನ್ನೂ ಆ ಕಡೆ ಎಲ್ಲ ಇದೆ. ನೋಡ್ಬೋದು ನೀವು, ಅಲ್ಲಿ ತನಕ ಸ್ಟ್ರೆಚ್ ಆಗಿದೆ ಟೆಂಟ್. ಆಮೇಲೆ ಇಲ್ಲಿಂದ ಹೊರಗಡೆ ಹೋದರೆ ನಿಮಗೆ ರೆಸ್ಟ್ ರೂಮ್ಸ್ ಎಲ್ಲ ಸಿಕ್ಕುತ್ತೆ. ರೆಸ್ಟ್ ರೂಮ್ಸ್ ಇದೆ. ಹೊರಗಡೆ ನೆಲ್ಲಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಯಾವುದೇ ಥರದ್ದು ನಿಮಗೆ ಏನು ತೊಂದರೆ ಇಲ್ಲ. ಇಲ್ಲ ನಮಗೆ ಹೈಫೈ ಬೇಕು ಅಂದರೆ ಹೋಗಿ 5-10 ಸಾವಿರ ಕೊಟ್ಟು ಹೋಟೆಲ್ನಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಪರವಾಗಿಲ್ಲ, ಮ್ಯಾನೇಜಬಲ್ ಇದೆ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿರೋದ್ರಿಂದ ನಾವು ಇಲ್ಲೇ ಸ್ಟೇ ಆಗಿದ್ದೀವಿ. ನೋಡಿ, ಸಿಕ್ಕಾಪಟ್ಟೆ ಟಾಯ್ಲೆಟ್ ರೂಮ್ಸ್, ಏನೇನು ತೊಂದರೆ ಇಲ್ಲ. ಬಾತ್ರೂಮ್ಸ್, ಸ್ನಾನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೀವು ಟೆಂಟ್ದು ಹೊರಗಡೆ ವೀಕ್ಷಣೆ ಮಾಡ್ಬೋದು. ಬೆಳಗ್ಗೆನೆ ಟೀ ಮಾರ್ಲಿಕ್ಕೂ ಬರ್ತಾರೆ ಇಲ್ಲಿ ಒಳಗಡೆ. ಬೇಕಾದ್ರೆ 10 ರೂಪಾಯಿಗೆ ಒಂದು ಟೀ. ಮತ್ತು ರೇಟು ಜಾಸ್ತಿ ಏನು ಮಾಡಿಲ್ಲ. ಅಂದರೆ ಕೆಲವೊಂದು ಕಡೆ ವಿಸಿಟರ್ಸ್ ಎಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ರೇಟೆಲ್ಲ ಫುಲ್ಲು ಹೈಕ್ ಮಾಡಿ ಹೇಳ್ತಾರೆ. ಬಟ್ ಆ ಥರ ಏನಿಲ್ಲ. ಬಟ್ ಹೊರಗಡೆ ಹೋಟೆಲ್ಗಳಿಗೆಲ್ಲ ಹೋದರೆ ನಿಮಗೆ ಜಾಸ್ತಿ ರೇಟ್ ಇರುತ್ತೆ. ಬಟ್ ಇಲ್ಲೆಲ್ಲ ಓಕೆ, ಏನು ತೊಂದರೆ ಇಲ್ಲ. ನೋಡಿರಿ, ಬೆಡ್ ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ನೋಡಿ. ಬೆಡ್, ರಿಬ್ಬನಿಂದ ಕಾಟು, ದಿಂಬು, ಬೆಡ್ಶೀಟು. ನಾವೇನು ಮಾಡ್ತಾಯಿದ್ದೀವಿ, ಈ ಥರ ಸಾಮಾನು ಅವ್ರು ಏನು ಹೇಳಿದ್ರು, ನೀವು ಇಲ್ಲೇ ಇರ್ತೀರಿ ಅಂತಂದರೆ ನಿಮ್ಮ ಬ್ಯಾಗ್ನ ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ನ ಸುತ್ತಿ ಹಂಗೆ ಇಟ್ಟು ಹೋಗ್ರಿ. ಅಂದರೆ ಆ ಬೆಡ್ ನಿಮಗೆ ಇದೆ ಅಂತ ಗೊತ್ತಾಗುತ್ತೆ ನಮಗೆ, ಬೇರೆಯವ್ರಿಗೆ ಕೊಡಲ್ಲ ಅಂತ ಹೇಳಿದ್ರು. ಸೊ ಅದೇ ಥರ ನಾವೆಲ್ಲ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಎಲ್ಲರೂ ಅದೇ ಥರ ಮಾಡಿದ್ದಾರೆ. ಎಲ್ಲರೂ ಅದೇ ಥರ ಮಾಡಿದ್ದಾರೆ. ಕೆಲವೊಬ್ಬರೆಲ್ಲ ಮಲ್ಕೊಂಡ್ರೆ ಇನ್ನೋದ್ರೆ ಎದ್ದಿಲ್ಲ, ಆ ನಮೂನಿ ಮಲ್ಕೊಂಡಾರ.
ಸಮಯ 6:30 ಬೆಳಿಗ್ಗೆ. ಯಾರಂದ್ರೆ ಯಾರೂ ಎದ್ದೇಳ್ತಾ ಇಲ್ಲ. ಬಾಕಿ ಬೆಡ್ಸ್ ಎಲ್ಲ ನೋಡ್ಬೋದು ನೀವು, ಇಲ್ಲೆಲ್ಲ ಖಾಲಿ ಮಾಡ್ಕೊಂಡು ಬೆಳಗ್ಗೆನೇ ಹೋಗಿದ್ದಾರೆ. 4 ಗಂಟೆಯಿಂದನೇ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮವರು ಇನ್ನೂ ಆದರೂ ಎದ್ದೇಳಕ್ಕೆ ರೆಡಿ ಇಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾರೆ. ನೀವು ಒಳಗಡೆ ಸ್ಟೇ ಇರ್ತಕ್ಕಂಥ ವೀಕ್ಷಣೆಯನ್ನು ನೋಡ್ಬೋದು ಎಲ್ಲರೂ. ಇಲ್ಲೇನಿಲ್ಲ, ನಿಮಗೆ ಬೆಡ್ ಕೊಡ್ತಾರೆ, ಹೊಚ್ಕೊಳ್ಳಲಿಕ್ಕೆ ಬೆಡ್ಶೀಟ್ ಕೊಡ್ತಾರೆ, ತಲೆದಿಂಬು ಕೊಡ್ತಾರೆ. ಸಾಕು, ಇಷ್ಟು ರಾತ್ರಿ ಮಲ್ಕೊಂಡ್ಬಿಟ್ಟು ಎದ್ದು ಹೋಗ್ತಾರೆ. ಇಷ್ಟು ನೋಡ್ರಿ, ಇಷ್ಟು ವಿಶಾಲ ಆಗಿದೆ. ಇನ್ನ ಇಲ್ಲಿ ಒಳಗಡೆ ಎಲ್ಲ ಆ ಕಡೆ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಟೆಂಟ್ ಇದು. ಸುಮ್ಮನೆ 6,000 ರೂಪಾಯಿ 10,000 ರೂಪಾಯಿ ಕೊಟ್ಟು ಇರೋದಕ್ಕಿಂತ ಫ್ಯಾಮಿಲಿಯವ್ರು ಬಂದರೆ ಅಲ್ಲೆಲ್ಲ ಇರ್ಬೋದು. ಫ್ಯಾಮಿಲಿಯವ್ರು ಇಲ್ಲೂ ಬಂದಿರ್ತಾ ಇದ್ದಾರೆ. ನೋಡ್ಬೋದೆಲ್ಲ. ಇವರು ಹರಿಹರದಿಂದ ಬಂದಂತಹ ಮುರಳೀಧರ್ ಅಂತ. ನಮಸ್ಕಾರ. ಇವರಿಗೆ ಇಲ್ಲಿ ಇರ್ತಕ್ಕಂಥ ಏನು ಫೆಸಿಲಿಟಿ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಅನಿಸಿಕೆ ಕೇಳೋಣ. ಭಾಳ ಚೆನ್ನಾಗಿ ಅನುಕೂಲ ಇದೆ. ಇಲ್ಲಿ ಓನ್ಲಿ 100 ರೂಪೀಸ್ ತಗೊಳ್ತಾರೆ. ಸೋಲೋ ಬಂದಿರ್ಬೋದು, ಫ್ಯಾಮಿಲಿ ಬಂದಿರ್ಬೋದು, ಎಲ್ರಿಗೂ ಭಾಳ ಅನುಕೂಲ ಇದೆ. ಮಲ್ಕೊಂಡು ಬೆಳಗ್ಗೆ ಅಲ್ಲಿ ಶೌಚಾಲಯಕ್ಕೂ ಭಾಳ ಅನುಕೂಲ ಇದೆ. ಮಾಡಿಕೊಂಡು ಈಗ ನಾವು ಗಂಗಾ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ, ಕಾಶಿ ಸ್ನಾನಕ್ಕೆ. ಭಾಳ ಅನುಕೂಲ ಇದೆ. ಬಂದವ್ರು ಯಾರು ಅಲ್ಲಿ ಇಲ್ಲಿ ರೂಮ್ ತಗೋಕ್ಕೆ ಹೋಗ್ಬೇಡ್ರಿ. 5,000, 4,000, 3,000 ಈ ಥರ ಹೇಳ್ತಾರೆ. ಸೀದಾ ಬನ್ನಿರಿ, 100 ರೂಪೀಸ್ ಕೊಟ್ಟು ರಸೀದಿ ಹಾಕ್ಸಿದ್ರೆ 24 ಅವರ್ಸ್ ಟೈಮ್ ಇರುತ್ತೆ. ಇಲ್ಲಿ ಬಂದು ಉಳ್ಕೊಂಡು ಹೋಗ್ಬೋದು. ಸರ್ ನಮಸ್ಕಾರ.